ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಶ್ಚಿತ. ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದಿಲ್ಲ. ಪರಭಾಷೆಯ ಸಿನಿಮಾಗಳಿಗೆ ಜಾಗ ಮಾಡಿಕೊಟ್ಟು ಸ್ಯಾಂಡಲ್ವುಡ್ ಸೈಲೆಂಟ್ ಆಗುತ್ತೆ ಅನ್ನೋ ಆರೋಪ ಯಾವಾಗಲೂ ಕೇಳಿ ಬರುತ್ತೆ. ಇನ್ನು ಈ ಬಾರಿಯ ಸಂಕ್ರಾಂತಿಗೂ ಸಹ ಯಾವ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಆದರೆ ತೆಲುಗಿನ ಹನುಮಾನ್, ಗುಂಟೂರು ಖಾರಂ, ತಮಿಳಿನ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಗಳಿಗೆ ಜಾಗ ಮಾಡಿಕೊಟ್ಟು ಸ್ಯಾಂಡಲ್ವುಡ್ ಸುಮ್ಮನಾಗಿತ್ತು. ಆದರೆ ಈ ಬಾರಿಯ ಇಂಡಿಪೆಂಡೆನ್ಸ್ ಡೇ ಮಾತ್ರ ನಮ್ದೆ. ಯಾರಿಗೂ ಹೆದರಲ್ಲ ಅಂತ ತೊಡೆ ತಟ್ಟಿದ್ದಾರೆ ಶಿವಣ್ಣ. ಯಾರೇ ಬರ್ಲಿ ಬಿಡ್ಲಿ, ನಾನು ಬರೋದಂತೂ ಫಿಕ್ಸ್ ಅಂತ ಭೈರತಿ ರಣಗಲ್ ಅವತಾರದಲ್ಲಿ ಗರ್ಜಿಸೋಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಸ್, ಆಗಸ್ಟ್ 15ರಂದು ಭೈರತಿ ರಣಗಲ್ ಆರ್ಭಟಿಸೋದು ಫಿಕ್ಸ್ ಆಗಿದೆ. ಅದೇ ದಿನ ತೆಲುಗಿನ ಪುಷ್ಪ 2 ಕೂಡ ಬರ್ತಾ ಇದೆ. ಈ ಬಾರಿ ಪುಷ್ಪನಿಗೆ ಟಕ್ಕರ್ ಕೊಡೋದಕ್ಕೆ ಹ್ಯಾಟ್ರಿಕ್ ಹೀರೋ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಓಂ ಹಾಗೂ ಜೋಗಿ ಅಂತಹ ಇಂಡಸ್ಟ್ರಿ ಹಿಟ್ ಕೊಟ್ಟಿರೋ, ಕ್ರೇಜ್ಗೆ ಹೆಸರು ತಂದುಕೊಟ್ಟಿರೋ ಶಿವಣ್ಣ ಅಡ್ಡ ನಿಂತಿರೋದ್ರಿಂದ ಬೇರೆ ಸ್ಟೇಟ್ ಕತೆ ಏನೋ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಪುಷ್ಪನ ಎದೆಯಲ್ಲಿ ನಡುಕ ಹುಟ್ಟೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ಫ್ಯಾನ್ಸ್. ಇದು ನಿಜ ಆಗ್ಲಿ, ಭೈರತಿ ಭರಾಟೆ ಎಬ್ಬಿಸ್ಲಿ, ಹೊಸ ರೆಕಾರ್ಡ್ ಬರೀಲಿ ಅಂತ ಹಾರೈಸೋಣ.